ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಾವು ಮಾತಾಡಲು ಹೊರಟಿರುವುದು ಲೂಯಿಸ್ ಎಲ್ ಹೇ ಅವರ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕದ ಬಗ್ಗೆ. ಇದು ಕೇವಲ ಒಂದು ಪುಸ್ತಕ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಯೋಚನಾ ಕ್ರಮವನ್ನೇ ಬದಲಾಯಿಸಿದ ಒಂದು ಚಳುವಳಿ ಅಂತಾನೂ ಹೇಳಬಹುದು. ಹೌದು, ನಮ್ಮ ಆಲೋಚನೆಗಳಿಗೂ ನಮ್ಮ ಆರೋಗ್ಯಕ್ಕೂ ಅಷ್ಟೇ ಅಲ್ಲ, ನಮ್ಮ ಇಡೀ ಜೀವನಕ್ಕೂ ಒಂದು ನೇರವಾದ ಸಂಬಂಧ ಇದೆ ಅನ್ನೋದೇ ಇದರ ಮುಖ್ಯ ವಾದ. ಹಾಗಾದ್ರೆ ಇವತ್ತು ಈ ಪುಸ್ತಕದ ಒಳಗಿಳಿದು ನೋಡೋಣ. ಖಂಡಿತ. ಈ ಪುಸ್ತಕ ಕೇವಲ ಪಾಸಿಟಿವ್ ಆಗಿ ಯೋಚಿಸಿ ಅಂತ ಹೇಳಿ ಸುಮ್ಮನಾಗಲ್ಲ. ಯಾಕೆ ನಾವು ನೆಗೆಟಿವ್ ಆಗಿ ಯೋಚಿಸ್ತೀವಿ, ಆ ಯೋಚನೆಗಳು ಎಲ್ಲಿಂದ ಬರುತ್ತೆ ಮತ್ತೆ ಅದನ್ನ ಬದಲಾಯಿಸೋದು ಹೇಗೆ ಅಂತ ಒಂದು ಸಂಪೂರ್ಣ ಚೌಕಟ್ಟನ್ನೇ ಕೊಡುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಇಡೀ ತತ್ವಶಾಸ್ತ್ರದ ಅಡಿಪಾಯವೇನು? ಇದರ ಮೂಲಭೂತ ನಂಬಿಕೆಗಳು ಯಾವುವು? ಇದರ ಅಡಿಪಾಯ ಕೆಲವು ತುಂಬಾನೇ ಸರಳ ಆದರೆ ಅಷ್ಟೇ ಶಕ್ತಿಶಾಲಿಯಾದ ಐಡಿಯಾಗಳ ಮೇಲೆ ನಿಂತಿದೆ. ಮೊದಲನೇದು, ನಾವು ಯೋಚಿಸುವ ಪ್ರತಿಯೊಂದು ಆಲೋಚನೆಯೂ ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತಿದೆ. ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ನಾವೇ ಜವಾಬ್ದಾರರು. ಓಕೆ. ಎರಡನೇದು, ಬದಲಾವಣೆಯ ಶಕ್ತಿ ಇರೋದು ಯಾವಾಗ್ಲೂ ವರ್ತಮಾನದಲ್ಲಿ. ಅಂದ್ರೆ ನಮ್ಮ ಭೂತಕಾಲ ಹೇಗೆ ಇರಲಿ, ಈ ಕ್ಷಣದಲ್ಲಿ ನಾವು ನಮ್ಮ ಯೋಚನೆಗಳನ್ನ ಬದಲಾಯಿಸಬಹುದು. ಒಂದು ನಿಮಿಷ, ಇಲ್ಲೇ ನನ್ಗೊಂದು ಪ್ರಶ್ನೆ. ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರು ಅನ್ನೋದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದು ಸ್ವಲ್ಪ ಜಾಸ್ತಿ ಸರಳೀಕರಣದ ತರ ಕಾಣಲ್ವಾ? ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲಿಲ್ಲದ ಎಷ್ಟೋ ವಿಷಯಗಳು ನಡೆಯುತ್ತೆ. ಆರ್ಥಿಕ ಪರಿಸ್ಥಿತಿ, ಅಪಘಾತಗಳು. ಖಂಡಿತ, ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಲೇಖಕಿ ಹೇಳೋದು, ಹೊರಗಿನ ಘಟನೆಗಳನ್ನ ನಾವು ನಿಯಂತ್ರಿಸೋಕೆ ಆಗದೇ ಇರಬಹುದು, ಆದರೆ ಆ ಘಟನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ ಅಂತ. ಆ ಪ್ರತಿಕ್ರಿಯೆನೇ ನಮ್ಮ ಅನುಭವವನ್ನ ರೂಪಿಸುತ್ತೆ. ನಿಖರವಾಗಿ. ಉದಾಹರಣೆಗೆ, ಇಬ್ಬರು ಒಂದೇ ತರಹದ ಕೆಲಸ ಕಳ್ಕೊಳ್ಬೋದು. ಒಬ್ರು ಅದನ್ನ ದುರಂತ ಅಂದ್ಕೊಂಡು ಕುಗ್ಗಿ ಹೋಗ್ಬೋದು, ಇನ್ನೊಬ್ರು ಇದೊಂದು ಹೊಸ ಅವಕಾಶ ಅಂತ ಬೇರೆ ದಾರಿ ಹುಡುಕಬಹುದು. ಘಟನೆ ಒಂದೇ, ಆದ್ರೆ ಆಲೋಚನೆಯಿಂದ ಅನುಭವ ಪೂರ್ತಿ ಬೇರೆ ಆಯ್ತು ಅಲ್ವಾ? ಸರಿ, ಈಗ ಅರ್ಥವಾಯಿತು. ಇದ್ರ ಘಟನೆಗಳ ಬಗ್ಗೆ ಅಲ್ಲ, ನಮ್ಮ ಪ್ರತಿಕ್ರಿಯೆಗಳ ಬಗ್ಗೆ. ಹಾಗಾದ್ರೆ ನಮ್ಮೆಲ್ಲ ಸಮಸ್ಯೆಗಳ ಮೂಲ ಯಾವುದು ಅಂತ ಈ ಪುಸ್ತಕ ಹೇಳತ್ತೆ? ಇಲ್ಲೇ ನೋಡಿ, ಪುಸ್ತಕದ ತಿರುಳು ಇರೋದೇ ಇಲ್ಲಿ. ಲೇಖಕಿಯ ಪ್ರಕಾರ ನಮ್ಮ ಜೀವನದ ಬಹುತೇಕ ಎಲ್ಲಾ ಸಮಸ್ಯೆಗಳ ಮೂಲ ಕಾರಣ ಎರಡೇ. ಒಂದು, ಆತ್ಮದ್ವೇಷ. ಎರಡು, ನಾನು ಸಾಕಷ್ಟು ಉತ್ತಮವಾಗಿಲ್ಲ ಅನ್ನೋ ಆಳವಾದ ನಂಬಿಕೆ. ಐ ಆಮ್ ನಾಟ್ ಗುಡ್ ಎನಫ್. ಹೌದು, ಈ ಎರಡೂ ನಂಬಿಕೆಗಳಿಂದಲೇ 4 ಅತ್ಯಂತ ಹಾನಿಕಾರಕ ಮಾನಸಿಕ ಮಾದರಿಗಳು ಹುಟ್ಕೊಳ್ಳುತ್ತೆ: ಅಸಮಾಧಾನ, ಟೀಕೆ, ಅಪರಾಧ ಪ್ರಜ್ಞೆ ಮತ್ತು ಭಯ. ಈ ನಂಬಿಕೆಗಳು ನಮ್ಮೊಳಗೆ ಬರೋದಾದ್ರೂ ಹೇಗೆ? ಹುಟ್ಟಿನಿಂದಲೇ ಯಾರೂ ತಮ್ಮನ್ನ ತಾವೇ ದ್ವೇಷಿಸ್ಕೊಂಡು ಬರೋದಿಲ್ವಲ್ಲ? ಖಂಡಿತ ಇಲ್ಲ. ಪುಸ್ತಕ ಹೇಳೋ ಹಾಗೆ ಈ ನಂಬಿಕೆಗಳನ್ನ ನಾವು ಚಿಕ್ಕವರಿದ್ದಾಗ ನಮ್ಮ ಸುತ್ತಮುತ್ತಲಿನ ವಯಸ್ಕರಿಂದ, ಅಂದ್ರೆ ಮುಖ್ಯವಾಗಿ ನಮ್ಮ ಪೋಷಕರಿಂದ ಕಲಿತೇವೆ. ಇಲ್ಲಿ ಲೇಖಕಿ ಒಂದು ಸುಂದರವಾದ ಪದ ಬಳಸ್ತಾರೆ: ಬಲಿಪಶುಗಳ ಬಲಿಪಶುಗಳು, ವಿಕ್ಟಿಮ್ಸ್ ಆಫ್ ವಿಕ್ಟಿಮ್ಸ್. ಓ, ಅಂದ್ರೆ ನಮ್ಮ ಪೋಷಕರು ಕೂಡ ತಮ್ಮ ಪೋಷಕರಿಂದ ಇದೇ ತರಹದ ನೆಗೆಟಿವ್ ಮಾದರಿಗಳನ್ನ ಕಲಿತಿರಬಹುದು. ಅವರಿಗೆ ತಿಳಿಯದ ವಿಷಯವನ್ನ ಅವರು ನಮಗೆ ಕಲಿಸೋಕಾಗ್ಲಿಲ್ಲ. ಅಂದ್ರೆ ಇದು ಯಾರ ಮೇಲೂ ದೋಷಾರೋಪಣೆ ಮಾಡೋದಲ್ಲ, ಬದಲಾಗಿ ಆ ಮಾದರಿ ಹೇಗೆ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು. ಹಾಗಾದ್ರೆ ನಾವು ನಮಗೆ ಗೊತ್ತಿಲ್ಲದೆ ನಮ್ಮ ಪೋಷಕರು ನಮಗೆ ಹಾಕಿಕೊಟ್ಟ ಒಂದು ಹಳೆಯ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ನಿಖರವಾಗಿಯೂ ನೀವ್ ಹೇಳಿದ್ದೋ 100% ಸರಿ. ಹಾಗಾದ್ರೆ ಕೆಲ್ಸ, ಹಣ, ಸಂಬಂಧಗಳಲ್ಲಿನ ಸಮಸ್ಯೆಗಳೆಲ್ಲ ಅದೆಲ್ಲ ಕೇವಲ ಹೊರಗಿನ ಲಕ್ಷಣಗಳು. ನಿಜವಾದ ಸಮಸ್ಯೆ ಇರೋದು ನಮ್ಮೊಳಗಿನ ಆತ್ಮಪ್ರೀತಿಯ ಕೊರತೆಯಲ್ಲಿ. ಈ ಸತ್ಯವನ್ನು ಒಪ್ಕೊಳ್ಳೋದೇ ಚಿಕಿತ್ಸೆಯ ಮೊದಲ ಹೆಜ್ಜೆ. ಈ ನಕಾರಾತ್ಮಕ ನಂಬಿಕೆಗಳು ನಮ್ಮ ಬಾಲ್ಯದಿಂದ ಬಂದಿವೆ ಅಂತ ತಿಳಿದ ಮೇಲೆ ಒಂದು ರೀತಿ ಅಸಹಾಯಕತೆ ಅನಿಸಬಹುದು. ಸರಿ, ಈಗೇನ್ ಮಾಡೋದು? ನನ್ನ ಬಾಲ್ಯವನ್ನಂತೂ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಕೇಳುಗರು ಯೋಚಿಸ್ತಿರಬಹುದು. ಖಂಡಿತವಾಗಿಯೂ. ಆ ಹಂತದಿಂದ ಮುಂದೆ ಹೋಗಲು ಪುಸ್ತಕದಲ್ಲಿ ಸ್ಪಷ್ಟವಾದ ದಾರಿಯಿದೆ. ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡ ಮೇಲೆ ಪರಿಹಾರದ ಕಡೆಗೆ ಪುಸ್ತಕ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದರಲ್ಲಿ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಬದಲಾಗಲು ಸಿದ್ಧರಿರುವುದು. ವಿಲ್ಲಿಂಗ್ನೆಸ್ ಟು ಚೇಂಜ್. ಹೌದು. ನಮ್ಮ ಮನಸ್ಸಿನ ಬಾಗಿಲನ್ನ ನಾವೇ ತೆರೆಯದ ಹೊರತು ಯಾವ ಹೊಸ ಆಲೋಚನೆಯೂ ಒಳಗೆ ಬರೋಕ್ ಸಾಧ್ಯ ಇಲ್ಲ. ಸರಿ, ಬದಲಾಗ್ಬೇಕು ಅನ್ನೋ ಇಚ್ಛೆ ಬಂತು. ಆಮೇಲೆ ಎರಡನೇ ಹೆಜ್ಜೆ ಮಾನಸಿಕ ಮನೆ ಸ್ವಚ್ಛತೆ, ಮೆಂಟಲ್ ಹೌಸ್ ಕ್ಲೀನಿಂಗ್. ಆಹಾ. ದೀಪಾವಳಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡುವ ಹಾಗೆ.
ವರ್ಷಗಳಿಂದ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರೋ ಕಸವನ್ನ ಅಂದ್ರೆ ಬೇಡವಾದ ಹಳೆಯ ನಂಬಿಕೆಗಳನ್ನ ಒಂದೊಂದಾಗಿ ಗುರುತಿಸೋದು. ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ನಂಬಿಕೆಯನ್ನ ಕೈಗೆತ್ಕೊಂಡು ಇಷ್ಟು ದಿನ ನನ್ನ ಜೊತೆಗಿದ್ದಿದ್ದಕ್ಕೆ ಧನ್ಯವಾದ, ಆದರೆ ಇನ್ನು ಮುಂದೆ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಪ್ರಜ್ಞಾಪೂರ್ವಕವಾಗಿ ಅದಕ್ಕೆ ವಿದಾಯ ಹೇಳೋದು. ಇದು ಕೇಳೋಕ್ಕೆ ಚೆನ್ನಾಗಿದೆ. ಹಳೇದನ್ನು ಹೊರಹಾಕಿದ್ಮೇಲೆ ಆ ಖಾಲಿ ಜಾಗವನ್ನು ತುಂಬೋಕೆ ಹೊಸದನ್ನ ನಿರ್ಮಿಸ್ಬೇಕಲ್ಲ, ಅದನ್ನ ಹೇಗ್ ಮಾಡೋದು? ಅದಕ್ಕಾಗಿಯೇ ಪುಸ್ತಕವು ದೃಢೀಕರಣಗಳು ಅನ್ನೋ ತಂತ್ರವನ್ನ ನೀಡುತ್ತೆ. ಇಂಗ್ಲಿಷ್ನಲ್ಲಿ ಅಫರ್ಮೇಷನ್ಸ್ ಅಂತೀವಲ್ಲ ಅದೇ. ಅಂದ್ರೆ ನಮಗೆ ಬೇಕಾದ ಸತ್ಯವನ್ನ ನಾವು ಹೇಗಿರಬೇಕು ಅಂತ ಬಯಸ್ತೀವಿಯೋ ಅದನ್ನ ವರ್ತಮಾನ ಕಾಲದಲ್ಲಿ ಪದೇ ಪದೇ ಹೇಳ್ಕೊಳ್ಳೋದು. ಉದಾಹರಣೆಗೆ, ನನಗೆ ಅನಾರೋಗ್ಯ ಬೇಡ ಅನ್ನೋ ಬದಲು ನಾನು ಆರೋಗ್ಯವಾಗಿದ್ದೇನೆ ಮತ್ತು ಶಕ್ತಿಯುತವಾಗಿದ್ದೇನೆ ಅಂತ ಹೇಳಬೇಕು. ಯಾಕೆ? ಯಾಕಂದ್ರೆ ನಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಬೇಡ ಅನ್ನೋ ನಕಾರಾತ್ಮಕ ಪದ ಅರ್ಥ ಆಗಲ್ಲ. ಅದು ಅನಾರೋಗ್ಯದ ಮೇಲೆ ಗಮನ ಇಡುತ್ತೆ. ಸೊ ಯಾವಾಗಲೂ ಸಕಾರಾತ್ಮಕವಾಗಿ ವರ್ತಮಾನ ಕಾಲದಲ್ಲಿ ಹೇಳ್ಕೊಳ್ಬೇಕು. ನೀವು ಕನ್ನಡಿ ಕೆಲಸ ಅಥವಾ ಮಿರರ್ ವರ್ಕ್ ಅಂತ ಕೂಡ ಹೇಳಿದ್ರಿ. ಅದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗನ್ಸುತ್ತೆ. ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡ್ಕೊಂಡು ಏನ್ ಮಾಡಬೇಕು? ಆರಂಭದಲ್ಲಿ ಇದು ತುಂಬಾ ಜನರಿಗೆ ಮುಜುಗರ ತರಿಸುತ್ತೆ, ನಿಜ. ಆದರೆ ಇದು ಅತ್ಯಂತ ಶಕ್ತಿಯುತವಾದ ವ್ಯಾಯಾಮ. ಪ್ರತಿದಿನ ಕನ್ನಡಿಯಲ್ಲಿ ನಮ್ಮ ಕಣ್ಣುಗಳನ್ನೇ ನೇರವಾಗಿ ನೋಡ್ತಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನೀನು ಹೇಗಿದ್ಯೋ ಹಾಗೆಯೇ ಒಪ್ಪಿಕೊಳ್ಳುತ್ತೇನೆ ಅಂತ ನಮಗೆ ನಾವೇ ಹೇಳ್ಕೊಳ್ಳೋದು. ಓಹೋ, ಇದು ನಮ್ಮ ಬಗ್ಗೆ ನಮಗಿರೋ ಟೀಕೆಗಳನ್ನ ನೇರವಾಗಿ ಎದುರಿಸೋಕೆ ಸಹಾಯ ಮಾಡುತ್ತೆ. ಹೌದು, ಆತ್ಮಪ್ರೀತಿಯಿಂದ ಬೆಳೆಸೋಕೆ ಇದೊಂದು ನೇರ ದಾರಿ. ಮತ್ತು ಕೊನೆಯದಾಗಿ ಕ್ಷಮೆ. ಇದು ಬಹುಶಃ ಎಲ್ಲರಿಗಿಂತ ಕಠಿಣವಾದದ್ದು. ಹೌದು, ಎಲ್ಲಾ ಅಸ್ವಸ್ಥತೆಗಳು ಕ್ಷಮಿಸದ ಸ್ಥಿತಿಯಿಂದ ಬರ್ತವೆ ಅಂತ ಪುಸ್ತಕ ಸ್ಪಷ್ಟವಾಗಿ ಹೇಳುತ್ತೆ. ಕ್ಷಮೆ ಅಂದ್ರೆ ಬೇರೆಯವರು ಮಾಡಿದ್ದು ಸರಿ ಅಂತ ಒಪ್ಕೊಳ್ಳೋದಲ್ಲ, ಬದಲಾಗಿ ಆ ನೋವಿನ ಭಾರವನ್ನ ನಮ್ಮ ಹೆಗ್ಲಿಂದ ಕೆಳಗಿಳಿಸೋದು. ಭೂತಕಾಲದ ಸಂಕೋಲೆಯಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಳೋದು. ಅದೇ, ನಾವು ಬೇರೆಯವರನ್ನ ಕ್ಷಮಿಸದಿದ್ದಾಗ ನಾವು ಅವರಿಗೆ ಶಿಕ್ಷೆ ಕೊಡ್ತಿಲ್ಲ, ನಮಗೆ ನಾವೇ ಶಿಕ್ಷೆ ಕೊಟ್ಕೊಳ್ತಿದ್ದೀವಿ. ಈ ಪುಸ್ತಕದ ಅತ್ಯಂತ ಗಮನಾರ್ಹ ಮತ್ತು ಬಹುಶಃ ಅತ್ಯಂತ ವಿವಾದಾತ್ಮಕ ಭಾಗ ಅಂದ್ರೆ ನಿರ್ದಿಷ್ಟ ಕಾಯಿಲೆಗಳನ್ನ ನಿರ್ದಿಷ್ಟ ಮಾನಸಿಕ ಮಾದರಿಗಳಿಗೆ ಜೋಡಿಸುವ ಆ ದೊಡ್ಡ ಪಟ್ಟಿ, ದ ಲಿಸ್ಟ್. ಖಂಡಿತ. ಈ ಅಧ್ಯಾಯವೇ ಪುಸ್ತಕವನ್ನ ಇಷ್ಟು ಪ್ರಸಿದ್ಧ ಮಾಡಿದ್ದು. ಇದರಲ್ಲಿ ಲೇಖಕಿ ಪ್ರತಿ ಕಾಯಿಲೆಗೂ ಒಂದು ಸಂಭವನೀಯ ಮಾನಸಿಕ ಕಾರಣ ಮತ್ತೆ ಅದನ್ನ ಸರಿಪಡಿಸಲು ಒಂದು ಹೊಸ ಆಲೋಚನಾ ಮಾದರಿ ಅಥವಾ ದೃಢೀಕರಣವನ್ನ ಕೊಡ್ತಾರೆ. ಆದ್ರೆ ಇಲ್ಲೊಂದು ಅಪಾಯ ಇಲ್ವಾ? ಯಾರಾದ್ರೂ ಕ್ಯಾನ್ಸರ್ನಿಂದ ಬಳಲುತ್ತಿದ್ರೆ ಇದು ನಿಮ್ಮದೇ ಅಸಮಾಧಾನದ ತಪ್ಪು ಅಂತ ಹೇಳಿದ ಹಾಗಾಗಲ್ವಾ? ಇದು ರೋಗಿಗಳಲ್ಲಿ ಇನ್ನಷ್ಟು ಅಪರಾಧ ಪ್ರಜ್ಞೆಯನ್ನ ಹೆಚ್ಚಿಸಬಹುದಲ್ವೇ? ಖಂಡಿತ. ಇದೇ ಈ ಪುಸ್ತಕದ ಬಗ್ಗೆ ಇರುವ ಅತಿ ದೊಡ್ಡ ಟೀಕೆ. ಇದೊಂದು ಬಹಳ ಸೂಕ್ಷ್ಮವಾದ ವಿಷಯ. ಲೇಖಕಿ ಎಲ್ಲೂ ವೈದ್ಯಕೀಯ ಚಿಕಿತ್ಸೆಗೆ ಇದು ಪರ್ಯಾಯ ಅಂತ ಹೇಳಲ್ಲ. ಬದಲಿಗೆ ಗುಣವಾಳೋ ಪ್ರಕ್ರಿಯೆಯಲ್ಲಿ ಮನಸ್ಸಿನ ಪಾತ್ರವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಸಾಧನ ಅಂತ ಹೇಳ್ತಾರೆ. ಅಂದ್ರೆ ಇದು ದೂಷಣೆಗಿಂತ ಹೆಚ್ಚಾಗಿ ನಮ್ಮ ಭಾವನೆಗಳ ಮೇಲೆ ನಾವೇ ಅಧಿಕಾರ ತೆಗೆದುಕೊಳ್ಳಲು ಒಂದು ಅವಕಾಶ. ಹೌದು, ಅಸಮಾಧಾನ, ದ್ವೇಷದಂತಹ ಭಾವನೆಗಳು ದೇಹದ ಮೇಲೆ ಒತ್ತಡ ಅಥವಾ ಸ್ಟ್ರೆಸ್ ಸೃಷ್ಟಿಸುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಬಹುದು ಅಂತ ಇಂದು ವಿಜ್ಞಾನವು ಒಪ್ಕೊಳ್ಳುತ್ತೆ. ಲೇಖಕಿ ಆ ಸಂಪರ್ಕದ ಬಗ್ಗೆ ಮಾತಾಡ್ತಿದ್ದಾರೆ. ಸರಿ, ಆ ದೃಷ್ಟಿಕೋನದಿಂದ ನೋಡಿದಾಗ ಇದು ಅರ್ಥಪೂರ್ಣವೆನಿಸುತ್ತೆ. ಕೆಲವು ಸಾಮಾನ್ಯ ಉದಾಹರಣೆಗಳನ್ನ ಕೊಡಬಹುದಾ? ಖಂಡಿತ. ಉದಾಹರಣೆಗೆ, ಸಂಧಿವಾತ ಅಥವಾ ಆರ್ಥ್ರೈಟಿಸ್ಗೆ ಸಂಭವನೀಯ ಕಾರಣ ಸ್ವಯಂ ಟೀಕೆ ಮತ್ತು ಇತರರ ಬಗ್ಗೆ ನಿರಂತರ ಟೀಕೆಯ ಮನೋಭಾವ ಅಂತ ಗುರುತಿಸಲಾಗಿದೆ. ಅದಕ್ಕೆ ಹೊಸ ಆಲೋಚನಾ ಮಾದರಿ, ನಾನು ನನ್ನನ್ನು ಮತ್ತು ಇತರರನ್ನು ಪ್ರೀತಿಯಿಂದ ನೋಡಲು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಹೃದಯ ಸಮಸ್ಯೆಗಳಿಗೆ, ಜೀವನದಲ್ಲಿ ಸಂತೋಷದ ಕೊರತೆ ಮತ್ತು ಹಳೆಯ ನೋವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಾರಣವಿರಬಹುದು ಅಂತಾರೆ. ಬೆನ್ನು ನೋವಿನ ಬಗ್ಗೆ ಏನ್ ಹೇಳುತ್ತೆ? ಇದು ಬಹಳಷ್ಟು ಜನರನ್ನ ಕಾಡೋ ಸಮಸ್ಯೆ. ಹೌದು, ಪುಸ್ತಕದ ಪ್ರಕಾರ ಬೆನ್ನಿನ ಮೇಲ್ಭಾಗದ ನೋವು ಭಾವನಾತ್ಮಕ ಬೆಂಬಲದ ಕೊರತೆಯನ್ನು ಸೂಚಿಸಿದರೆ, ಮಧ್ಯದ ಬೆನ್ನು ನೋವು ಅಪರಾಧ ಪ್ರಜ್ಞೆಯನ್ನ ಮತ್ತು ಕೆಳಬೆನ್ನು ನೋವು ಹಣಕಾಸಿನ ಚಿಂತೆಯನ್ನ ಸೂಚಿಸಬಹುದು. ಗಂಟಲು ಸಮಸ್ಯೆಗಳು, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅಸಮರ್ಥತೆ ಅಥವಾ ಇತರರಿಗೋಸ್ಕರ ಬಾಯಿ ಮುಚ್ಚಿಕೊಂಡಿರುವುದು ಇರಬಹುದು. ಇದು ನಿಜಕ್ಕೂ ಕುತೂಹಲಕಾರಿ. ನನಗೆ ನೆನಪಿದೆ, ಒಮ್ಮೆ ನಾನು ಆರ್ಥಿಕವಾಗಿ ಬಹಳ ಚಿಂತೆಯಲ್ಲಿದ್ದಾಗ ನನ್ನ ಕೆಳಬೆನ್ನು ವಿಪರೀತವಾಗಿ ನೋಯಲು ಶುರುವಾಗಿತ್ತು. ಆಗ ನಾನು ಅದನ್ನ ಹೆಚ್ಚು ಹೊತ್ತು ಕೂತು ಕೆಲಸ ಮಾಡಿದ್ದಕ್ಕೆ ಬಂದಿದ್ದು ಅನ್ಕೊಂಡಿದ್ದೆ. ಅದೇ ಈಗ ಯೋಚಿಸಿದ್ರೆ ಆ ಎರಡಕ್ಕೂ ಸಂಬಂಧ ಇತ್ತೇನೋ ಅನ್ಸುತ್ತಿದೆ. ನೋಡಿ, ಅದೇ. ಹಾಗಾಗಿ ಈ ಪಟ್ಟಿ ನಮ್ಮ ದೇಹದ ಭಾಷೆಯನ್ನ ಅರ್ಥ ಮಾಡಿಕೊಳ್ಳೋ ಒಂದು ಡಿಕ್ಷನರಿ ಇದ್ದಾಗೆ. ಇದು 100% ಎಲ್ಲರಿಗೂ ಸತ್ಯವಾಗಿರ್ಬೇಕೆಂದಿಲ್ಲ.
ಆದರೆ ಇದು ನಮ್ಮ ಆಂತರಿಕ ಸಂಘರ್ಷಗಳನ್ನು ಹುಡುಕೋಕೆ ಒಂದು ಆರಂಭದ ಬಿಂದುವನ್ನ ನೀಡುತ್ತೆ. ಈ ಎಲ್ಲ ಸಿದ್ಧಾಂತಗಳಿಗೆ ಮತ್ತು ತಂತ್ರಗಳಿಗೆ ಒಂದು ರೀತಿಯ ಸಾಕ್ಷಿ ಬೇಕಲ್ವಾ? ಅದಕ್ಕಾಗಿ ಲೇಖಕಿ ತಮ್ಮ ಸ್ವಂತ ಜೀವನದ ಕಥೆಯನ್ನೇ ಹಂಚಿಕೊಂಡಿದ್ದಾರೆ. ಅದೇ ಈ ಪುಸ್ತಕವನ್ನು ಇಷ್ಟು ಪ್ರಭಾವಶಾಲಿಯಾಗಿಸಿದ್ದು ಅಲ್ವಾ? ಹೌದು, ಖಂಡಿತ. ಅವರ ಸ್ವಂತ ಕಥೆಯೇ ಈ ಪುಸ್ತಕದ ಆತ್ಮ. ಅವರು ತಮ್ಮ ಜೀವನವನ್ನ ಅತ್ಯಂತ ಪ್ರಾಮಾಣಿಕವಾಗಿ ತೆರೆದಿರ್ತಾರೆ. 5ನೇ ವಯಸ್ಸಿನಲ್ಲಿ ಅತ್ಯಾಚಾರಕ್ಕೊಳಗಾಗಿದ್ದು, ಬಾಲ್ಯದಲ್ಲಿ ನಿರಂತರ ದೌರ್ಜನ್ಯ ಅನುಭವಿಸಿದ್ದು, ಮತ್ತೆ ಇದರಿಂದಾಗಿ ತೀವ್ರವಾದ ಆತ್ಮ ತಿರಸ್ಕಾರದಿಂದ ಬಳಲಿದ್ದು ಇವೆಲ್ಲವನ್ನೂ ಅವರು ವಿವರಿಸ್ತಾರೆ. ಮತ್ತು ಅವರ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ ಅಂದ್ರೆ ಅವರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾದಾಗ. ಹೌದು, ವೈದ್ಯರು ತಕ್ಷಣ ಸರ್ಜರಿ ಮಾಡಬೇಕು ಅಂದಾಗ ಅವರು ಸಮಯಾವಕಾಶ ಕೇಳ್ತಾರೆ. ತಾನು ಇಷ್ಟು ದಿನ ಬೇರೆಯವರಿಗೆ ಹೇಳ್ಕೊಡ್ತಿದ್ದ ತತ್ವಗಳನ್ನ ತನ್ನ ಮೇಲೆಯೇ ಪ್ರಯೋಗಿಸಲು ನಿರ್ಧರಿಸ್ತಾರೆ. ಹಾಗಾದ್ರೆ ಅವರು ಸಂಪೂರ್ಣವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ನಿರಾಕರಿಸಿದ್ರಾ? ಇಲ್ಲ, ಇದು ಬಹಳ ಮುಖ್ಯವಾದ ಅಂಶ. ಅವರು ವೈದ್ಯಕೀಯ ಜಗತ್ತನ್ನ ಸಂಪೂರ್ಣವಾಗಿ ತಿರಸ್ಕರಿಸಲಿಲ್ಲ. ಅವರು ತಮ್ಮ ದೇಹವನ್ನ ಶುದ್ಧೀಕರಿಸಲು ಪೌಷ್ಟಿಕ ತಜ್ಞರ ಸಹಾಯ ಪಡೆದರು. ಆದರೆ ಚಿಕಿತ್ಸೆಯ ತಿರುಳು ಅವರ ಮಾನಸಿಕ ಮತ್ತು ಭಾವನಾತ್ಮಕ ಕೆಲಸವಾಗಿತ್ತು. ಬಾಲ್ಯದ ನೋವಿಗೆ ಕಾರಣರಾದವರನ್ನ ಕ್ಷಮಿಸೋದು ಮತ್ತು ಮುಖ್ಯವಾಗಿ ತಮ್ಮನ್ನ ತಾವು ಕ್ಷಮಿಸಿಕೊಳ್ಳೋದು. 6 ತಿಂಗಳೊಳಗೆ ಅವರು ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ವೈದ್ಯರು ದೃಢೀಕರಿಸ್ತಾರೆ. ಹೌದು, ಅವರ ಈ ವೈಯಕ್ತಿಕ ಪ್ರಯಾಣ ಪುಸ್ತಕದಲ್ಲಿನ ಸಿದ್ಧಾಂತಗಳಿಗೆ ಒಂದು ಜೀವಂತ ಸಾಕ್ಷ್ಯವನ್ನ ಕೊಡುತ್ತೆ. ಇದು ಕೇವಲ ಒಂದು ಥಿಯರಿಯಾಗಿ ಉಳಿಯದೆ ಆಚರಣೆಯಲ್ಲೂ ಇದು ಸಾಧ್ಯ ಅನ್ನೋದನ್ನ ಅವರ ಜೀವನವೇ ತೋರ್ಸ್ಕೊಡುತ್ತೆ. ಖಂಡಿತ. ನಮ್ಮ ಭೂತಕಾಲ ಎಷ್ಟೇ ಕಷ್ಟಕರವಾಗಿದ್ರೂ ವರ್ತಮಾನದ ಶಕ್ತಿಯನ್ನ ಬಳಸಿ ನಮ್ಮ ಭವಿಷ್ಯವನ್ನ ನಾವು ಬದಲಾಯಿಸ್ಕೊಳ್ಬೋದು ಅನ್ನೋದಕ್ಕೆ ಅವರ ಕಥೆಯ ಒಂದು ಶಕ್ತಿಯುತ ಉದಾಹರಣೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರೆ ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವವನ್ನ ಸೃಷ್ಟಿಸುತ್ತವೆ ಅನ್ನೋ ಮೂಲಭೂತ ಕಲ್ಪನೆಯಿಂದ ಹಿಡಿದು ಅದನ್ನ ಬದಲಾಯಿಸುವ ಪ್ರಾಯೋಗಿಕ ತಂತ್ರಗಳವರೆಗೆ ಮತ್ತು ನಮ್ಮ ದೈಹಿಕ ಆರೋಗ್ಯದೊಂದಿಗಿನ ಅದರ ಗಾಢವಾದ ಸಂಪರ್ಕದವರೆಗೆ ನಾವು ಚರ್ಚಿಸಿದ್ದೇವೆ. ಹೌದು, ಇದರ ಕೇಂದ್ರ ಸಂದೇಶವೇ ಸಬಲೀಕರಣ. ನಾವು ಕೇವಲ ಸಂದರ್ಭಗಳ ಬಲಿಪಶುಗಳಲ್ಲ, ಬದಲಾಗಿ ನಮ್ಮ ಜೀವನದ ಸೃಷ್ಟಿಕರ್ತರು ಅನ್ನೋ ಅರಿವನ್ನ ಇದು ಮೂಡಿಸುತ್ತೆ. ಪ್ರಜ್ಞಾಪೂರ್ವಕ ಆಲೋಚನೆ ಮತ್ತು ಆತ್ಮಪ್ರೀತಿಯ ಮೂಲಕ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳಬಹುದು. ಖಂಡಿತ. ಇದು ಸುಲಭದ ದಾರಿಯಲ್ಲ, ಆದ್ರೆ ಸಾಧ್ಯವಿರುವ ದಾರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಖಂಡಿತ. ಪುಸ್ತಕದಲ್ಲಿ ಲೇಖಕಿ ದೇವರ ಬಗ್ಗೆ ನಮ್ಮ ಕಲ್ಪನೆಯೂ ಸಹ ನಮಗೆ ಪೂರಕವಾಗಿರಬೇಕು, ನಮ್ಮನ್ನ ಶಿಕ್ಷಿಸುವ ಅಥವಾ ಭಯಪಡಿಸುವ ಕಲ್ಪನೆಯಾಗಿರಬಾರದು ಅಂತ ಹೇಳ್ತಾರೆ. ಇದು ಒಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಬಗ್ಗೆ ಮತ್ತು ನಮ್ಮ ಜೀವನದ ಬಗ್ಗೆ ನಮ್ಮ ಆಲೋಚನೆಗಳನ್ನ ಆಯ್ಕೆ ಮಾಡುವ ಶಕ್ತಿ ನಮಗಿದೆ ಅನ್ನೋದಾದ್ರೆ, ನಮ್ಮ ಅತ್ಯಂತ ಮೂಲಭೂತ ಆಧ್ಯಾತ್ಮಿಕ ನಂಬಿಕೆಗಳನ್ನ ಆಯ್ಕೆ ಮಾಡುವ ನಮ್ಮ ಶಕ್ತಿಯ ಬಗ್ಗೆ ಅದು ಏನು ಹೇಳುತ್ತೆ? ಮತ್ತು ಆ ಒಂದು ಆಯ್ಕೆಯು ನಮ್ಮ ಜೀವನದ ಉಳಿದ ಎಲ್ಲ ಅನುಭವಗಳನ್ನು ಹೇಗೆ ರೂಪಿಸಬಹುದು